ಬಾ ನಾನಾ ನೀನಾ ನೋಡೇ ಬಿಡೋಣ. ಕುಮಾರಸ್ವಾಮಿ ಪಂಥಾಹ್ವಾನ ಸ್ವೀಕರಿಸಿದ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ವರ್ಸಸ್ ದಳಪತಿ ನಡೀತಾ ಇದೆ. ನಾನಾ ನೀನಾ ನೋಡೇ ಬಿಡೋಣ ಬಾ. ಕುಮಾರಸ್ವಾಮಿ ಪಂಥಾಹ್ವಾನ ಸ್ವೀಕರಿಸಿದ ಡಿಕೆ ಶಿವಕುಮಾರ್. ಜಾಗ ಟೈಮ್ ಎಲ್ಲವನ್ನೂ ಕುಮಾರಸ್ವಾಮಿ ಫಿಕ್ಸ್ ಮಾಡಲಿ. ಕುಮಾರಸ್ವಾಮಿ ದಂಡು ಜೊತೆ ಬರಲಿ, ನಾನು ಒಬ್ಬನೇ ಬರ್ತೀನಿ. ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ರೆಡಿ ಎಂದ ಡಿಸಿಎಂ ಡಿಕೆಶಿ. ಯಾವಾಗ ಬೇಕಾದ್ರೂ ಕರೆಯಲಿ, ಅವಾಗ ನಾನೇ ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ಲಿ, ಟೈಮು ಫಿಕ್ಸ್ ಮಾಡ್ಲಿ, ನಾನು ಬಂದೇ ಬರ್ತೀನಿ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಬಾ ನಾನಾ ನೀನಾ ನೋಡೇ ಬಿಡೋಣ. ಕುಮಾರಸ್ವಾಮಿ ಪಂಥಾಹ್ವಾನ ಸ್ವೀಕರಿಸಿದ ಡಿಕೆ ಶಿವಕುಮಾರ್. ಜಾಗ ಟೈಮ್ ಎಲ್ಲವನ್ನ ಕುಮಾರಸ್ವಾಮಿ ಫಿಕ್ಸ್ ಮಾಡಿ. ಕುಮಾರಸ್ವಾಮಿ ದಂಡು ಜೊತೆ ಬರಲಿ, ನಾನು ಒಬ್ಬನೇ ಬರ್ತೀನಿ. ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ಡಿಸಿಎಂ ಡಿಕೆಶಿ ರೆಡಿ. ಯಾವಾಗ ಬೇಕಾದ್ರೂ ಕರೆಯಲಿ, ಅವಾಗ ನಾನೇ ಬರ್ತೀನಿ. ಜಾಗ ಟೈಮ್ ಅವರೇ ಫಿಕ್ಸ್ ಮಾಡ್ಲಿ, ಬರ್ತೀನಿ. ಪಂಥಾಹ್ವಾನಕ್ಕೆ ರೆಡಿ ನಾನು ಅಂತ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವಾಗ ಬೇಕಾದ್ರೂ ಕರೀಲಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿ ಜಟಾಪಟಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನು ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅದಾದ ಮೇಲೆ ಡಿಕೆ ಶಿವಕುಮಾರ್ ವರ್ಸಸ್ ದಳಪತಿಗಳು ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಮೊದಲು ಡಿಕೆ ಶಿವಕುಮಾರ್ ಹೇಳ್ತಾರೆ, ಅವರ ಆಸ್ತಿ ಎಷ್ಟಿದೆ ತೆಗೆದುಕೊಂಡು ಬರಲಿ, ಎಲ್ಲೆಲ್ಲಿ ಯಾವ್ಯಾವ ಜಾಗ ತೆಗೆದುಕೊಂಡಿದ್ರು, ರೈತರ ಬಗ್ಗೆ ಅಷ್ಟು ಮಾತಾಡ್ತಾರಲ್ಲ, ರೈತರ ಆಸ್ತಿ ಇಲ್ವಾ ಅವ್ರ ಹತ್ರ, ಭೂಮಿ ಕಬಳಿಕೆ ಮಾಡ್ಕೊಂಡಿಲ್ವಾ, ಈ ರೀತಿಯಾಗಿ ಮಾತನಾಡ್ತಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ಲಿ, ನಮ್ಮ ಆಸ್ತಿ ಪತ್ರ ನಾವು ತೆಗೆದುಕೊಂಡು ಬರ್ತೀವಿ, ನೀವು ತೆಗೆದುಕೊಂಡು ಬನ್ನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ. ಅದಾದ್ಮೇಲೆ HD ಕುಮಾರಸ್ವಾಮಿ ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಇದೀಗ ಕುಮಾರಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾಲೇಜನ್ನ, ನ್ಯಾಷನಲ್ ಕಾಲೇಜನ್ನ ಹೇಗೆ ಕಟ್ಟಿದ್ದಾರೆ, ಯಾರ್ಯಾರು ತಲೆ ಹೊಡೆದು ಕಾಲೇಜ್ ಕಟ್ಟಿದ್ದಾರೆ, ಏನೇನು ಹಾಕಿದೆ ಎಲ್ಲವೂ ಕೂಡ ಗೊತ್ತು ನಮಗೆ. ಇದ್ರ ಬಗ್ಗೆ ಚರ್ಚೆಗೆ ಬರಲಿ. ಉಪಯೋಗಿಸಿ ಇಲ್ಲ, ನಾನು ವೀಕ್ ಆಗಿ ಮಾತಾಡ್ತೀನಿ ಬಿಡು. ಅವರು ಸ್ಟ್ರಾಂಗ್, ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗ್. ಸ್ಟೀಲ್ ಅವರು ನೀವು ಬಂಡೆ ಬಂಡೆ ಹೊಡೆಯೋದು ಸ್ಟೀಲ್ ಇಂದ ತಾನೆ ಹೊಡೆಯೋದು. ಊಟಕ್ಕೆ ಬೇಕಾರೆ ಇರ್ಲಿ, ಅದೇ ಇರ್ಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನ್ ಗೌರವ ಕೊಡ್ಬೇಕು, ಒಂದು ಚೂರು ಅಶಬ್ದವಾದಂತ ಪದವನ್ನ ಉಪಯೋಗಿಸೆ, ಅಸಂಬಂಧವಾದಂತ ಪದವನ್ನ ಉಪಯೋಗಿಸೆ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬರ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಅಭ್ಯಾಸ ಹಾಕೊಂತೀನಿ. ನಾವು ಲೋಕಲ್ ಅವರಲ್ವಾ, ನಾನು ಲೋಕಲ್ MLA ಅಲ್ವಾ. ಇವ್ರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವರು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರೆದು ಬರ್ಲಿ, ಅವ್ರು ಏನ್ ತೊಂದ್ರೆ ಇಲ್ಲ, ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಇಲ್ಲ, ನಾನು ವೀಕ್ ಆಗಿ ಮಾತಾಡ್ತೀನಿ. ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ನಾನು ರೆಡಿ ಇದ್ದೀನಿ, ಬರ್ಲಿ. ಜಾಗ ಟೈಮ್ ಅವರೇ ಫಿಕ್ಸ್ ಮಾಡ್ಲಿ, ಅವ್ರ ದಂಡು ಸಮೇತ, ಅವ್ರ ಟೀಮ್ ಸಮೇತ ಬರಲಿ, ನಾನು ರೆಡಿ ಇದ್ದೀನಿ. ಡಿಸ್ಕಷನ್ ಮಾಡೋಣ. ಪಂಥಾಹ್ವಾನವನ್ನ ಸ್ವೀಕಾರ ಮಾಡಿದ್ದೀನಿ. ಈ ಯುದ್ಧ ನಡೆಯುವಾಗ ಅಪೋಸಿಟ್ ಟೀಮು, ಈಗ ನಾವು ಬಾಹುಬಲಿ ಸಿನಿಮಾ ಎಲ್ಲ ನೋಡಿರ್ತೀವಿ, ಯಾವ ರೀತಿಯಾಗಿ ಅಲ್ಲಿ ಯುದ್ಧಗಳು ಶುರುವಾಗ್ತಾ ಇರುತ್ತೆ ಅಂತ. ಆ ಒಂದು ನಿಟ್ಟಿನಲ್ಲಿ ಇವರ ಹೇಳಿಕೆಗಳು ಆಗ್ತಾ ಇರುವಂಥದ್ದು ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್. ಬಟ್ ಯಾವುದು ಕೂಡ ವಾಸ್ತವವಾಗಿ ಅದು ಬರಲ್ಲ, ಮುನ್ನೆಲೆಗೆ ಮಾತುಗಳು ಮಾತ್ರ. ಈಗ ನಾನು ರೆಡಿ, ನೀನು ರೆಡಿ, ಬನ್ನಿ ಚರ್ಚೆ ಮಾಡೋಣ ಅಂತ ನಡೀತಾ ಇದೆ.